ನಮಸ್ಕಾರ ಪ್ರಿಯ ವೀಕ್ಷಕರೇ. ಪ್ರಕೃತಿಯು ಕೋಪಗೊಂಡಾಗ ದೇವರು ಮೌನವಾಗಿದ್ದಾನ ಅಥವಾ ಯಾರಿಗೂ ಕಾಣದಂತೆ ಆತ ದೇವಸ್ಥಾನವನ್ನೇ ಕಾಪಾಡುತ್ತಿದ್ದಾನ? ವಿಜ್ಞಾನಕ್ಕೂ ಅರ್ಥವಾಗದ ಆ ನಿಗೂಢ ರಹಸ್ಯದ ಆಳಕ್ಕೆ ಇಳಿಯೋಣ. ಭಾವದ ಬಡಿತಕ್ಕೆ ಜೀವ ತುಂಬುವ ಈ ನಮ್ಮ ಲಕುಮಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಹಿಮದ ಶಿಖರಗಳಲ್ಲಿ ಅಡಗಿದೆ ಮೌನ, ರುದ್ರನ ಪಾದದಿ ಅರ್ಪಿತ ಪ್ರಾಣ. ಮಂದಾಕಿನಿ ಹರಿವಳು ಬೋರ್ಗರೆಯುತ, ಶಿವನ ನಾಮವ ಜಗಕ್ಕೆ ಸಾರುತ್ತ. ಪ್ರಳಯದ ಅಬ್ಬರಕ್ಕೆ ಅಲುಗದ ಶಿಲೆ, ನಂಬಿಕೆಯ ನಂದಾದೀಪ ಈ ಕೇದಾರದ ನೆಲೆ. ಹೌದು ಸ್ನೇಹಿತರೆ, ಇಂದು ನಾವು ಕಾಲದ ಸುಳಿಗೆ ಸಿಲುಕದ ಪ್ರಕೃತಿಯ ರುದ್ರನರ್ತನದ ನಡುವೆಯೂ ಅಚಲವಾಗಿ ನಿಂತಿರುವ ಭಾರತದ ಮಹಾನ್ ಚೇತನ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದ ಕೇದಾರನಾಥದ ದಿವ್ಯ ಗಾಥೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಕೇದಾರನಾಥವು ಗರುವಲ್ ಹಿಮಾಲಯದ ರುದ್ರ ಶಿಖರಗಳ ನಡುವೆ ಅಡಗಿರುವ ನಮ್ಮ ಪುರಾತನ ಪರಂಪರೆಯ ಅತ್ಯಂತ ಸುಂದರ ಮತ್ತು ಪವಿತ್ರ ತಾಣಗಳಲ್ಲಿ ಒಂದಾಗಿದೆ. ಕಲ್ಲು ಕಲ್ಲಿನಲ್ಲೂ ಕತೆ ಹೇಳುವ ಆ ಮಹಾದೇವನ ಸನ್ನಿಧಿಯ ಇತಿಹಾಸವನ್ನು ಅನ್ವೇಷಿಸಲು ಬನ್ನಿ ನಮ್ಮ ಜೊತೆಗೂಡಿ. ಎಲ್ಲಿ ಆಕಾಶದ ನೀಲಿ ಮಂಜಿನ ಬೆಳ್ಳಿಯೊಂದಿಗೆ ಒಂದಾಗುತ್ತದೆಯೋ, ಎಲ್ಲಿ ಮನುಷ್ಯನ ಅಹಂಕಾರ ಪ್ರಕೃತಿಯ ಬೃಹತ್ ರೂಪದ ಮುಂದೆ ಮಂಡಿಯೂರುತ್ತದೆಯೋ, ಅಲ್ಲಿಂದ ಕೇದಾರನಾಥದ ಸತ್ಯದ ಪಯಣ ಆರಂಭವಾಗುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 11,755 ಅಡಿಗಳ ಅತಿ ಎತ್ತರದಲ್ಲಿ ಮೋಡಗಳನ್ನೇ ಹಾಸಿಗೆಯಾಗಿಸಿಕೊಂಡು ಕುಳಿತಿರುವ ಈ ಶಿವನ ಸನ್ನಿಧಿ ಕೇವಲ ಕಲ್ಲಿನ ಗೋಪುರವಲ್ಲ, ಇದು ಭಾರತದ ಆತ್ಮದ ಬಡಿತ. ಇಲ್ಲಿ ಶಿವನು ಕೇದಾರೇಶ್ವರನ ರೂಪದಲ್ಲಿ ನೆಲೆಸಿದ್ದಾನೆ. ಇಲ್ಲಿ ಬೀಸುವ ಪ್ರತಿ ಗಾಳಿಯ ಸುಳಿಯಲ್ಲೂ ಒಂದು ದೈವಿಕ ಕಂಪನವಿದೆ. ಹರಿಯುವ ಮಂದಾಕಿನಿಯ ಪ್ರತಿ ಹನಿಯಲ್ಲೂ ಮಹಾದೇವನ ಅಸ್ತಿತ್ವವಿದೆ. ಈ ಕ್ಷೇತ್ರದ ಇತಿಹಾಸವು ದ್ವಾಪರ ಯುಗದ ಮಹಾಭಾರತದ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಕುರುಕ್ಷೇತ್ರದ ಯುದ್ಧದ ನಂತರ ಪಾಪ ನಿವಾರಣೆಗಾಗಿ ಪಾಂಡವರು ಇಲ್ಲಿ ತಪಸ್ಸು ಮಾಡಿದರೆಂದು ನಂಬಿಕೆ. ಈ ವೇಳೆ ಪಾಂಡವರಿಂದ ತಪ್ಪಿಸಿಕೊಳ್ಳಲು ಮಹಾದೇವನು ಎಮ್ಮೆಯ ರೂಪ ತಾಳಿ ಭೂಮಿಯೊಳಗೆ ಮರೆಯಾಗಲು ಪ್ರಯತ್ನಿಸುತ್ತಾನೆ. ಆಗ ಬಲಶಾಲಿ ಭೀಮನು ಆ ರೂಪವನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಶಿವನ ದೇಹದ ವಿವಿಧ ಭಾಗಗಳು ಬೇರೆ ಬೇರೆ ಕಡೆ ಪ್ರತ್ಯಕ್ಷವಾಗಿ ಪಂಚ ಕೇದಾರ್ ನಿರ್ಮಾಣವಾಯಿತು. ಕೇದಾರನಾಥದ ಜೊತೆಗೆ ತುಂಗನಾಥ್, ರುದ್ರನಾಥ್, ಮಧ್ಯಮ ಮಹೇಶ್ವರ ಮತ್ತು ಕಲ್ಪೇಶ್ವರ ಈ 5 ಕ್ಷೇತ್ರಗಳು ಶಿವನ ದಿವ್ಯ ಲೀಲೆಯ ಸಾಕ್ಷಿಗಳಾಗಿವೆ. ಸಾವಿರಾರು ವರ್ಷಗಳ ಹಿಂದೆ ಉಸಿರಾಡಲು ಆಮ್ಲಜನಕವು ಸಿಗದ ಈ ದುರ್ಗಮ ಹಾದಿಯಲ್ಲಿ ಅಂತಹ ಬೃಹತ್ ಶಿಲೆಗಳನ್ನು ತಂದು ಈ ಅದ್ಭುತವನ್ನು ನಿರ್ಮಿಸಿದ್ದು ವಿಜ್ಞಾನಕ್ಕೂ ನಿಲುಕದ ವಿಸ್ಮಯ. ಸಿಮೆಂಟ್ ಬಳಸದೆ ಕೇವಲ ಕಲ್ಲುಗಳನ್ನು ಒಂದಕ್ಕೊಂದು ಜೋಡಿಸಿದ ಇಂಟರ್ಲಾಕಿಂಗ್ ತಂತ್ರಜ್ಞಾನ ಇಂದಿನ ಇಂಜಿನಿಯರ್ಗಳಿಗೂ ಅಚ್ಚರಿ. ಮರೆಯಾಗಿದ್ದ ಈ ದೇಗುಲವನ್ನು ಆದಿಶಂಕರಾಚಾರ್ಯರು ಪುನರ್ ನಿರ್ಮಿಸಿದರು. ಅವರ ಸಮಾಧಿ ಇಂದಿಗೂ ದೇಗುಲದ ಸನಿಹದಲ್ಲೇ ಇದ್ದು ಇಲ್ಲಿನ ಆಧ್ಯಾತ್ಮಿಕ ತೂಕವನ್ನು ಹೆಚ್ಚಿಸಿದೆ. ಸುಮಾರು 400 ವರ್ಷಗಳ ಕಾಲ ಸಂಪೂರ್ಣ ಹಿಮದ ಅಡಿಯಲ್ಲಿ ಹೂತು ಹೋಗಿದ್ದರೂ ಈ ದೇಗುಲದ ಭವ್ಯತೆಗೆ ಒಂದು ಸಣ್ಣ ಗೀಚು ಬೀಳಲಿಲ್ಲ ಎಂದರೆ ಅದರ ಹಿಂದೆ ದೈವಿ ಶಕ್ತಿಯ ರಕ್ಷಣೆ ಇದೆ ಎಂಬುದಕ್ಕೆ ಬೇರೆ ಸಾಕ್ಷಿ ಬೇಕಿಲ್ಲ. ಆದರೆ 2013ರ ಆ ಕರಾಳ ಜೂನ್ ತಿಂಗಳು ಇಡೀ ಜಗತ್ತನ್ನೇ ನಡುಗಿಸಿತ್ತು. ಆಕಾಶವೇ ಹರಿದು ಬಿದ್ದಂತೆ ಸುರಿದ ಮಳೆ, ಬೆಟ್ಟಗಳನ್ನೇ ಉರುಳಿಸಿದ ಜಲಪ್ರಳಯದಲ್ಲಿ ಸುತ್ತಮುತ್ತಲಿದ್ದ ಎಲ್ಲವೂ ಸರ್ವನಾಶವಾಗಿ ಹೋದವು. ಸಾವಿರಾರು ಜೀವಗಳು ಮಂದಾಕಿನಿಯ ಆರ್ಭಟಕ್ಕೆ ಬಲಿಯಾದವು. ಪ್ರವಾಹಕ್ಕೆ ಮುನ್ನ ಕೆಲವು ವಿಚಿತ್ರ ಶಬ್ದಗಳು ಕೇಳಿಸಿದ್ದವು ಎಂದು ಕೆಲವರು ಇಂದಿಗೂ ಸ್ಮರಿಸುತ್ತಾರೆ. ಆದರೆ ಅಂದು ಜಗತ್ತೇ ಬೆರಗಾಗುವ ಪವಾಡವೊಂದು ಅಲ್ಲಿ ನಡೆದಿತ್ತು.
ದೇವಸ್ಥಾನದ ಹಿಂಭಾಗದಲ್ಲಿ ಸರಿಯಾಗಿ ಒಂದು ಬಂಡೆ ಬಂದು ನಿಂತು ಬೋರ್ಗರೆಯುತ್ತಿದ್ದ ನೀರಿನ ಹರಿವನ್ನು 2 ಭಾಗಗಳಾಗಿ ಸೀಳಿ ದೇವಸ್ಥಾನವನ್ನು ರಕ್ಷಿಸಿತು. ಈ ಭೀಮಶಿಲೆ ಸ್ವತಃ ಶಿವನೇ ಬಂದು ತನ್ನ ಭಕ್ತರ ನಂಬಿಕೆಯನ್ನು ಕಾಪಾಡಿದ ಸಂಕೇತ. ಸಾವಿರಾರು ಜನ ಸತ್ತರೂ ದೇವಸ್ಥಾನ ಅಚಲವಾಗಿ ಉಳಿದಿದ್ದು ವಿಜ್ಞಾನಕ್ಕೂ ಅರ್ಥವಾಗದ ರಹಸ್ಯ. ಸುತ್ತಮುತ್ತಲಿನ ಎಲ್ಲರೂ ಧೂಳಿಪಟವಾದರೂ ದೇವಸ್ಥಾನ ಅಚಲವಾಗಿ ನಿಂತಿದ್ದು ಕೇವಲ ಕಾಕತಾಳೀಯವಲ್ಲ, ಅದು ದೈವಿ ಶಕ್ತಿಯ ಪರಮಸತ್ಯ. ಕೇದಾರನಾಥದ ದರ್ಶನ ಅಷ್ಟು ಸುಲಭವಲ್ಲ. 16ರಿಂದ 18 ಕಿಲೋಮೀಟರ್ಗಳ ಕಠಿಣ ನಡಿಗೆ, ಮೈ ಮರಗಟ್ಟಿಸುವ ಚಳಿ, ಆಮ್ಲಜನಕದ ಕೊರತೆ ಇದ್ದರೂ ಭಕ್ತರು ಇಲ್ಲಿಗೆ ಬಂದೇ ಬರುತ್ತಾರೆಂದರೆ ಅದು ಅವರ ಮತ್ತು ಮಹಾದೇವನ ನಡುವಿನ ಭಾವನಾತ್ಮಕ ಬೆಸುಗೆ. ಅಲ್ಲಿ ಹೋದಾಗ ಆಗುವ ಆ ಸೆಳೆತ ಪ್ರತಿಯೊಬ್ಬ ಭಕ್ತನ ಕಣ್ಣಲ್ಲೂ ನೀರು ತರಿಸುತ್ತದೆ. ವರ್ಷದ 6 ತಿಂಗಳುಗಳ ಕಾಲ ದಟ್ಟವಾದ ಹಿಮದ ನಡುವೆ ದೇವಸ್ಥಾನ ಮುಚ್ಚಿದ್ದರೂ ಒಳಗಡೆ ಹಚ್ಚಿದ ನಂದಾದೀಪ ಆರಿರುವುದಿಲ್ಲ ಎನ್ನುವುದು ಇಂದಿಗೂ ಸಜೀವವಾಗಿರುವ ಪವಾಡ. ಚಳಿಗಾಲದಲ್ಲಿ ದೇವಸ್ಥಾನ ಮುಚ್ಚಿದಾಗ ಶಿವನ ಪೂಜೆ ಓಂಕಾರೇಶ್ವರ ದೇಗುಲದಲ್ಲಿ ನಡೆಯುತ್ತದೆ. ಇಲ್ಲಿ ಒಮ್ಮೆ ದರ್ಶನ ಮಾಡಿದರೆ ಮೋಕ್ಷ ಸಿಗುತ್ತದೆ. ಜೀವನದ ಕಷ್ಟಗಳೆಲ್ಲವೂ ಶಿವನ ಪಾದದಡಿ ಕರಗಿ ಹೋಗುತ್ತದೆ ಎಂದು ಭಕ್ತರ ನಂಬಿಕೆ ಸುಳ್ಳಲ್ಲ. ಕೇದಾರನಾಥ ನಮಗೆ ಹೇಳುವುದೊಂದೇ, ವಿಜ್ಞಾನಕ್ಕೆ ಮೀರಿದ ಶಕ್ತಿಯೊಂದು ಈ ಜಗತ್ತನ್ನು ಮುನ್ನಡೆಸುತ್ತಿದೆ. ಪ್ರಳಯವು ಮುಗಿಯುತ್ತದೆ, ಆದರೆ ನಂಬಿಕೆ ಎಂದಿಗೂ ಮುಗಿಯುವುದಿಲ್ಲ. ಅದಕ್ಕೆ ಕೇದಾರನಾಥ ಇನ್ನೂ ಅಚಲವಾಗಿ ನಿಂತಿದೆ. ಸಾಮ್ರಾಜ್ಯಗಳು ಅಳಿಯಬಹುದು, ಯುಗಗಳೇ ಬದಲಾಗಬಹುದು, ಆದರೆ ಹಿಮಾಲಯದ ಈ ರುದ್ರ ಸನ್ನಿಧಿ ಮತ್ತು ನಮ್ಮ ನಂಬಿಕೆ ಎಂದಿಗೂ ಅಜರಾಮರ. ಆ ಮಹಾದೇವನ ಕೃಪೆ ಎಲ್ಲರ ಮೇಲಿರಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಮ್ಮೆಯ ಇತಿಹಾಸದ ಪುಟಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.